ಇದೆಂತಂತ ಗೊತ್ತಾಯ್ತಾ? ಹಾಗಿದ್ರೆ ವಿಡಿಯೋನ ಫುಲ್ ಕಾಣಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ನಾವಿವತ್ತು ಫ್ಯಾಮಿಲಿ ಒಟ್ಟಿಗೆ ಕೂಡ್ಲು ಫಾಲ್ಸ್ ಹೋಗ್ತಿತ್ತು. ನಮ್ಮೊಟ್ಟಿಗೆ ನೀವು ಬನ್ನಿ, ಅಲ್ಲೇ ಹೋಪ. ನಾವೀಗ ಆ್ಯಕ್ಚುಲಿ ಮನೆಯಿಂದ 5 ಜನ ಹೋಗ್ತಿತ್ತು. 3 ಜನ ಕಾರಲ್ಲಿದ್ದರು, ನಾವಿಬ್ಬರು ಸ್ಕೂಟಲ್ಲಿತ್ತು. ಮುಂದೆ ಹೋಗ್ತಾ ಹೋಗ್ತಾ 2 ಪ್ಲೇಸಲ್ಲಿ ಇಬ್ಬಿಬ್ಬರು ಜಾಯ್ನ್ ಆದರು. ಅದು ಎಲ್ಲೆಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಿದ್ರು ಅಂತ ನಿಮಗೂ ತೋರಿಸ್ತೆ. ನಾವು ಆ್ಯಕ್ಚುಲಿ ಈಗ ಪೈಡೂರಲ್ಲಿತ್ತು. ಇಲ್ಲೋ ಈಗ ಒಂದು ಸ್ವಲ್ಪ ಮುಂದೆ ಪೆಟ್ರೋಲ್ ಬಂಕ್ ಹತ್ರ. ಸೊ ಅಲ್ಲಿಬ್ಬರು ಜಾಯಿನ್ ಆದರು. ಅವರು ಯಾರಂದು ತೋರಿಸ್ತೇನೆ. ಹಾಂ, ಇವರೇ ಇಬ್ಬರು ಜಾಯ್ನ್ ಆಗ್ತಿರ್ಬೋದು. ಇನ್ನು ಈಗ ನಾನು ಎಷ್ಟು ಮುಂದೆ ಹೋಗಿಕ್ಕು, ಮುಂದೆ ಯಾರು ಜಾಯ್ನ್ ಆದ್ರಂದು ಅದನ್ನು ನಿಮ್ಗೆ ತೋರಿಸ್ತೆ, ಅದನ್ನು ನೀವು ಕಾಣಕ್ಕೆ. ಆ್ಯಕ್ಚುಲಿ ಏನೋ ಒಂಥರ ಕ್ಯೂರಿಯಾಸಿಟಿ, ಎಂತಕ್ಕಂದರೆ ಫಸ್ಟ್ ಟೈಮ್ ಕೂಡ್ಲು ಫಾಲ್ಸಿಗೆ ಹೋಗ್ತಿರೋದು. ಹೇಗಿರುತ್ತೆ ಅಂತ ವೀಡಿಯೋದಲ್ಲಿ ಮಾತ್ರ ನೋಡಿದ್ದು, ರಿಯಲ್ ಆಗಿ ನೋಡಿಲ್ಲ. ಏನೋ ಒಂಥರ ಕ್ಯೂರಿಯಾಸಿಟಿ ಆಗ್ತಾಯಿದೆ. ಇದೊಂದು ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಂಥ ಬಿಸಿಲು ವೆದರಲ್ಲೂ ತುಂಬ ಕೂಲ್ ಆಗಿದೆ. ನನಗಂತೂ ಈ ಪ್ಲೇಸ್ ಸಖತ್ ಇಷ್ಟ ಆಯಿತು, ಅದಕ್ಕೆ ನಿಮಗೂ ತೋರಿಸಿದ್ದು. ನಾವೀಗ ಹತ್ರ ಮುಳ್ಳುಗುಡ್ಡೆ ಹತ್ರ ಇತ್ತು. ಇಲ್ಲೂ ಈಗ ಇಬ್ಬರು ಜಾಯ್ನ್ ಆದರು. ಅದು ಅವರಿಬ್ಬರನ್ನ ಇವರಿಬ್ರು ಹೋಗಿ ಕರ್ಕೊಬರ್ತಾರೆ. ಹಾಗಿದ್ರೆ ಅವರಿಬ್ರು ಯಾರಂದು ಕಾಣಿ. ಇವರೇ ಕಾಣಿ ಅವರಿಬ್ಬರು. ಆ ಕಡೆಯಲ್ಲೊಬ್ರು, ಈ ಕಡೆಯಲ್ಲೊಬ್ರು ನವ ದಂಪತಿಗಳು. ಜಸ್ಟ್ ಮ್ಯಾರಿಡ್, 1 ಮಂತ್ ಆಯ್ತೇನೋ ಅಷ್ಟೇ. ಬಟ್ 1 ಮಂತಲ್ಲೇ ತಿರುಗಾಟವೇ ತಿರುಗಾಟ. ನೀವಿಬ್ರು ಹಾಯ್ ಮಾಡಿ ಅಣ್ಣ, ಹಾಯ್ ಮಾಡಿ. ಇದು ಅಂತ ನಿಂತದ, ಹೆಣ್ಮಕ್ಳು ನಿಂತಂಗಿತ್ತಲ್ಲ. ಹಾಯ್ ಮಾಡಮ್ಮ. ನಾವೀಗ ಹೆಬ್ರಿ ಕ್ರಾಸ್ ಆಗಿ ಸೀತಾ ನದಿ ಹತ್ರ ಹೋಗ್ತಾ ಇತ್ತು. ಇನ್ನೇನು ಸ್ವಲ್ಪ ಹೊತ್ತೇನೋ ಕೂಡ್ಲು ಫಾಲ್ಸ್ ರೀಚ್ ಆಗೋಕ್ಕೆ. ಹೋಗ್ತಾ ಮುಂದೆ ಹೇಗಿದೆ ಎಲ್ಲ ನಿಮ್ಮೊಟ್ಟಿಗೂ ಶೇರ್ ಮಾಡ್ಕೊಂತೆ. ನಂದು ಟ್ರೆಕ್ಕಿಂಗು ಫಸ್ಟ್ ಟೈಮು, ಈ ಥರ ಫ್ಯಾಮಿಲಿ ಒಟ್ಟಿಗೆ ಫಾಲ್ಸಿಗೆ ಹೋಗೋದು ಫಸ್ಟ್ ಟೈಮು. ನಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅನ್ಕ ನಿಮ್ಮ ಹತ್ರನೂ ನಾನು ಶೇರ್ ಮಾಡ್ಕೊತ. ಆಯಿತಾ, ಇಲ್ಲಿ ಚೂರು ನೆಟ್ವರ್ಕ್ ಇಲ್ಲ ಆಯಿತಾ, ಬಟ್ ಮೈಂಡ್ ಫುಲ್ ರಿಫ್ರೆಶ್ ಆಗ್ತು. ಇಲ್ಲಿದ್ದು ವೆದರ್ ಕಾಣಿ, ಸ್ವಲ್ಪ ಎಲ್ಕೊಂಡು ಗ್ರೀನರಿ, ಗಿಡ ಮರ. ಟೈಮ್ ಕೂಡ ಹತ್ತಾಯಿತು. ನಾವಿನ್ನೇನು ಸ್ವಲ್ಪ ದೂರದಲ್ಲಿತ್ತು ಕೂಡ್ಲು ಫಾಲ್ಸಿಗೆ. ಅಮ್ಮ A few moments later. ಫೈನಲಿ ನಾವು ಕೂಡ್ಲು ಫಾಲ್ಸ್ ಎಂಟ್ರೆನ್ಸ್ ಹತ್ರ ರೀಚ್ ಆಯಿತು. ಇನ್ನು ನಾವು ಟಿಕೆಟ್ ತಗೊಂಡು ಒಳಗೆ ಹೋಗೋದು ಮಾತ್ರ ಬಾಕಿ ಇತ್ತು. ಅಂತೂ ಟಿಕೆಟ್ ತಕ್ಕಂತ. ಆ್ಯಕ್ಚುಲಿ ನಾವು 9 ಜನ ಇದ್ದಿದ್ದು. ಒಬ್ಬೊಬ್ರಿಗೆ 100 ರುಪೀಸು, ಪ್ಲಸ್ ನೀರು ಬಾಟ್ಲಿ ಏನಾದರೂ ಇದ್ದರೆ ಅದಕ್ಕೊಂದು 50 ಚಾರ್ಜ್ ಮಾಡ್ತಾರೆ. ಇದೆ ಅಂತ ಗೊತ್ತಾಯ್ತಾ? ಬ್ಲಾಗ್ನ ಫುಲ್ ಕಾಣಿ. ಗೊತ್ತಿಲ್ಲ ಕಾಂಬ ಅಲ್ಲ ಹೋಯ್ ನೀನು ವಿಡಿಯೋ ಮಾಡ್ತಾ ಇಕೋ ನಡೀಗ. ಮನೆ ಕೆಲಸ ನೀವು ಮಾಡಿ ಅಷ್ಟೇ. ಅಲ್ಲ, ಮನೆ ಕೆಲಸ ಮಗ ಮಾಡ್ತಾ, ನಿಮ್ಗೆ ಎಂತ ಅಲ್ಲಿ ಬಿಸಿ. ಅವನಿಗೆ ಅಷ್ಟೇ. ಅಂತ ಮೊಬೈಲ್ ಆನ್ ಮಾಡ್ಕೊಂಡು ಮಾಡೋ ಸ್ಟೈಲ್ ಕಂಡು ಬೇಡ ಎಂತ ಬರ್ಲಿಲ್ಲ ಸರ್ಗಲ್ ಓಡಿ ಹೋಲ್ಡ್ ಮಾಡಿ ಯಾರೋ ಚಿಕ್ಕಮ್ಮ ಕಾಲ್ ಜಾರುತ್ತೆ. ನಾವೀಗ ಕೂಡ್ಲು ಫಾಲ್ಸ್ ಒಳಗೆ ಎಂಟ್ರಿ ಕೊಟ್ಟು ಮುಂದೆ ಹೋಗ್ತಾ ಇತ್ತು. ಇನ್ನು ದಾರಿ ಹೆಂಗೆಲ್ಲ ಇತ್ತು ಗೊತ್ತಿಲ್ಲ.
ದಾರಿ ಯಾವ ಥರ ಎಲ್ಲ ಹೊತ್ತು ನಾವು ಅದೇ ಥರ ಹೋಪ. ನಮ್ಮ ಪಯಣ ಎಲ್ಲಿಗೆ? ಫುಲ್ಲು ಮೆಟ್ಲಾಯ್ತಾ, ಹತ್ತಿ ಕಾಲು ನೋವು ಶುರು ಆಯಿತು. ಬಟ್ ಪ್ಲೇಸ್ ಬರ್ತಾ ಇಲ್ಲ, ಹತ್ತುತ್ತಾನೇ ಇದ್ದೀವಿ. ಇಲ್ಲಿ ನೋಡಿ, ಇವರು ಅಷ್ಟೇ ಹತ್ತುತ್ತಾನೇ ಇದ್ದಾರೆ. ಇಲ್ಲಿ ಬರ್ಲಿಕ್ಕೆ ಹರಸಾಹಸ ಪಡ್ತಿದ್ದಾರೆ. ಹತ್ರ 2.5 ಕಿಲೋಮೀಟ್ರ್ ಇರ್ಬೋದೇನೋ. ನಮಗಂತೂ ಹತ್ತಿ ಕಾಲು ನೋವು ಸ್ಟಾರ್ಟ್ ಆಯಿತು ಗುರು. ಈಗ ಎಲ್ರಿಗೂ ಹೆಂಗೆ ಫೀಲ್ ಆಗ್ತಿತ್ತು ಅಂದು ಬನ್ನಿ. ಎಷ್ಟನೇ ಸಲ ಬಪ್ಪುದು? ಸಾಕಾಯ್ತಾ? ಇಲ್ಲಪ್ಪ, ಸ್ವಲ್ಪನೂ ಇಲ್ಲ. ನೀವು ಎಷ್ಟನೇ ಸಲ ಬರೋದು ಇಲ್ಲಿ? ಅಗ್ರಿ ಹೇಳ, ಎಷ್ಟನೇ ಸಲ ಬಪ್ಪುದು? ವೈ ಹೌದು, 50 ರೂಪಾಯಿ ತಗೊಂಡಿರಲ್ಲ. ಅದು ನೀರು ಬಟ್ಲಿ ಮಾತ್ರ ಅಲ್ಲ. ನಿಮ್ಮ ಹೆಂಡತಿನಲ್ಲಿ ಬಿಟ್ಟು ಬಂದ್ರಿ? ಹೆಂಡತಿನ ಕರ್ಕ ಹೋಯ್ಕಿದ್ದೀತ? ಹಾಂ, ನಕ್ಕೋಯ್ನಿ ಹೆಂಡತಿ ಸಾಕಾಯ್ತಮ್ಮ, ಫುಲ್ ಹಿಂದಿದ್ದ. ಕಾಕಿಗೆ ಹೋಗ್ದಂಗೆ ಆಯ್ತು. ಈಗ ಹೋಗಿ ಹಾಗೆಲ್ಲ ಕೂಗ್ಲಿಕ್ಕಿಲ್ಲ. ಮರ್ಯಾದೆ ಪ್ರಶ್ನೆ. ಹೇಗಾಗ್ತಿದೆ? ಹೆಂಗತ್ತಿತ್ತ? ಹಿಂದೆ ಹಾಕಿ ಹೋಯ್ಕ ಈಗ. ಹಾಂ, ಹೋಯ್ನಿ ಬನ್ನಿ. ಹಾಕ್ಬೇಡ ಮಾರೈತಿ. ನೋಡಿ ಫ್ರೆಂಡ್ಸ್, ಅಮ್ಮ ಮಗಳು. ಹೌದು, ಅವನು ಚಡ್ಡಿ ಯಾವುದು ನಿಲ್ಲುದಿಲ್ಲ. ಹೌದು, ಚಡ್ಡಿ ಇರ್ತತೆ. ಮಿಷನ್ ಇಲ್ಲ ನಿಮ್ಮ ಮನೆಗಿತ್ತಲ್ಲ. ಮಗ ಅಬ್ಬಿನ ನಕ್ಕ ಹೋಯ್ಕ ಶ್ರಾವಣ ಕುಮಾರ್ ಅಂತಾರ. ನಿಂಗೆ ಅನ್ಸುತ್ತೆ ಹೊತ್ತು ಸುರಿಗೆ ಹತ್ತಿಲ್ಲ ಅಂದ. ಬಟ್ ಹತ್ತಿ ಆದ್ಮೇಲೆ ಹತ್ತದಕ್ಕೂ ಸಾರ್ಥಕ ಅಂತದ್ದು. ನಡಿ ಈಗ ಉಳಿದವರು ಎಲ್ಲಿ ಗಾಯ್ಸ್? ಬ್ಲಾಗರ್ ಹಿಂದೆ ಸಿಕ್ಕಾಕೊಂಡಿದ್ದಾರೆ ಬ್ರೋ. ಯಾನ ಹತ್ತಕ್ಕೊಬ್ರು ಹೊಸರು ಅಡ್ಡಿಲ್ಲ. ಜಿಗಣೆಗಾಗಿ ಒಂದು ಮದ್ದು. ಜಸ್ಟ್ ಫಾರ್ 20 ರೂಪೀಸ್. ಇಷ್ಟ ತನಕ ಜಿಗಣೆ ಸಿಗಲಿಲ್ಲ. 2.5 ಕಿಲೋಮೀಟ್ರ್ ಆಯಿತು, ಇನ್ನು ಅರ್ಧ ಕಿಲೋಮೀಟ್ರ್ ಇದೆ. ಇವಳು 40 ರೂಪಾಯಿ ಕೊಟ್ಟು ತಂದಿದ್ದಾಳೆ. ದೂರ ಇಲ್ಲ ಬಂತು. ಇದು ಡೌನ್ ಇಲ್ಲಿ ಕಿದಂಗೆ ಅದು. ಇನ್ನು ಜಾಸ್ತಿ ದೂರ ಇಲ್ಲ. ಇದನ್ನು ಕ್ರಾಸ್ ಮಾಡಿ ಇನ್ನೊಂದು ಪ್ಲೇಸ್ ಇತ್ತು, ಅದು ಒಂದು ಸ್ವಲ್ಪ ನೀರು ಹರಿಯೋ ಥರದ್ದು ಇದೆ. ಇದು ನೀರು ಹರಿಯೋ ಥರದ್ದು ಒಂದು ಉಂಟು. ಇದನ್ನೀಗ ಕ್ರಾಸ್ ಮಾಡಿದರೆ ನಾವು ರೀಚ್ ಆಗ್ತೀವಿ. ನಿಮ್ಗೆ ತೋರಿಸ್ತೆ ಬನ್ನಿ. ಫೈನಲಿ ರೀಚ್ಡ್. ತೋರಿಸ್ತಲ್ಲ ಈಗ ಹೀಗೆ ಚಾಟ್ ಹಿಂಗೆ ಮಾಡೋದು.
ಓಯ್ ಬಾಬು ಮುಸ್ತಫಾ ನಿಮ್ಮನೆ ಹೇಗನ್ಸ್ತು ಎಕ್ಸ್ಪೀರಿಯನ್ಸ್? ಹೇಗಂತು ಎಕ್ಸ್ಪೀರಿಯನ್ಸ್? ಸೂಪರ್. ನೀರಿಗೆ ಹಿಡಿಲ್ಲ ಸೂಪರ್ ಅಂದರು. ಹೇಗಾಯಿತು ಎಕ್ಸ್ಪೀರಿಯನ್ಸ್? ನಿಮ್ಮ ಎಕ್ಸ್ಪೀರಿಯನ್ಸ್? ಸೂಪರ್. ನನ್ನ ಎಕ್ಸ್ಪೀರಿಯನ್ಸ್ ಹಾಯ್, ಇಷ್ಟೇ ನಮ್ಮದು ಕೂಡ್ಲು ಫಾಲ್ಸಿದು ಬ್ಲಾಗ್. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕೋ ಆಯಿತಾ? ಬಾಯ್ ಬಾಯ್.